ಯಾರೇನೇ ಪ್ರಯತ್ನ ಪಟ್ಟರು ಈ ಮದುವೆನ ನಿಲ್ಸಕ್ ಸಾಧ್ಯನೇ ಇಲ್ಲ. ಒಂದ್ ಕ್ಷಣ ಹೃದಯನೇ ನಿಂತೋದಂಗಾಯ್ತು. ನನಗೂ ಒಂದು ಫೋನ್ ಬಂದಿತ್ತು. ಅದು ನೀ ನಂಬರ್ ಯಾವುದು ಅಂತಾನೆ ಗೊತ್ತಾಗ್ಲಿಲ್ಲ. ಅಜ್ಜು ಅವ್ರ ಬಗ್ಗೆ ಏನೋ ತಪ್ಪಾಗಿ ಹೇಳಿದ್ರು, ಆದ್ರೆ ನಾನು ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಲಿಲ್ಲ. ಅದೇ ಅಳಿ ಅಂದ್ರೆ ಅದೇ ನಿಮ್ಮ ದೊಡ್ಡ ಗುಣ. ಯಾರು ಏನೇ ಹೇಳಿದ್ರು ನಿಮ್ ತಂಗಿ ಎಂತವ್ರು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ವೀರಣ್ಣವ್ರೆ. ಮದ್ವೆ ನಿಶ್ಚಯ ಆಗಿದ್ರು ಕೂಡ ನನ್ ಜೊತೆ ಆಚೆ ಬರಕ್ಕೆ ಸಂಕೋಚ ಪಡ್ತಾರೆ. ಅಂತವ್ರು ಈ ತರ ಎಲ್ಲ ಮಾಡ್ತಾರ ವೀರಣ್ಣವ್ರೆ? ನಿಜವಾಗ್ಲೂ ಅರ್ಚನಾ ಅವರು ವಜ್ರದಂತ ಗುಣದವರು. ಅಳಿ ಅಂದ್ರೆ ಒಂದು ಒಳ್ಳೆ ಕೆಲಸ ನಡೆಯುತ್ತೆ ಅಂದ್ರೆ ಅದಕ್ಕೆ ಕಲ್ಲಾಕಕ್ಕೆ 1000 ಜನ ಕಾಯ್ತಾ ಇರ್ತಾರೆ. ನಮ್ಮ ಮನಸ್ಸುಗಳು ಚೆನ್ನಾಗಿದ್ದು, ಸಂಬಂಧ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಯಾರು ಏನು ಮಾಡಕ್ಕಾಗಲ್ಲ. ಬಾ, ನನಗೊಂದು ಕ್ಷಣ ಹೃದಯನ ನಿಂತೋಗಿತ್ತು ಸರ್. ಸದ್ಯ ನಿಮ್ಗೆಲ್ಲ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಸುಶಾಂತ್ ಅವರೇ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಬೇಡ ಅಲ್ವಾ? ನನ್ನ ತಂಗಿ ಕುತ್ತಿಗೆಗೆ ಸುಮಂತ್ ತಾಳಿ ಕಟ್ಟಬೇಕು ಅನ್ನೋದನ್ನ ತಡೆಯಕ್ಕೆ ಯಾರೋ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾರು ಅಂತ ನನಗೆ ಗೊತ್ತಾದ್ರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಕತ್ತರಿಸ್ಬಿಡ್ತೀನಿ. ಅಯ್ಯ, ಪಾರ್ಟಿಗೆ ಬಂದ್ಬಿಟ್ಟು ಕೊಚ್ಚಾಕ್ತೀನಿ ಅಂತಿರಲ್ವಾ? ಮೊದ್ಲು ಊಟ ಮಾಡೋಣ, ಇನ್ನೊಂದು ಗೇಮ್ ಇದೆ, ಆಡೋಣ. ಬನ್ನಿ 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 ಎಲ್ಲ, ಬನ್ನಿ 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 ಬನ್ನಿ. ಹೋಗಿ ಮೇಡಮ್, ಏನ್ ಮಾಡೋದು? ಹಾಗಾದ್ರೆ ನಮ್ಮಣ್ಣ ಈ ಮದ್ವೆನ ಯಾರು ನಿಲ್ಸಕ್ ಪ್ರಯತ್ನ ಪಟ್ರು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಪ್ರೀತಿ ಖಯಾಲಿ ನನ್ನ ಹಾಲ್ಟಲ್ಲಿ ಡೌಟು ಇನ್ನೆಲ್ಲಿ I'm so in love with you ಲೆಕ್ಕ ಇನ್ನೆಲ್ಲಿ ಎಲ್ಲ ಮಾಮೂಲಿ ನಮ್ಮ ಪ್ರೀತಿಲಿ. ಮನೆಯೊಳಗೆ ಬರ್ಬೋದಾ? ಓ ವೀರಣ್ಣವ್ರೆ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ತೆ ನಮಸ್ತೆ, ಕೂತ್ಕೊಳ್ಳಿ. ಸರಿ ಅಮ್ಮ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ರತ್ನ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ. ಅಯ್ಯೋ, ಕಾಫಿ ಎಲ್ಲ ಏನು ಬೇಡಮ್ಮ, ಜಾಸ್ತಿ ಕುಡಿಯಲ್ಲ. ಪರವಾಗಿಲ್ಲ, ನೀವು ಸುಮ್ನಿರಿ. ಸುಶಾಂತ, ಏ ಸಿದ್ಧಾರ್ಥ, ಬನ್ರಪ್ಪ, ಯಾರು ಬಂದಿದಾರ ನೋಡಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಕಾಫಿ ಬೇಕಾ, ಟೀ ಬೇಕಾ? ಏನು ಬೇಡಮ್ಮ. ನಮಸ್ತೆ ಸರ್. ನಮಸ್ಕಾರ ವೀರಣ್ಣ. ನಮಸ್ಕಾರ. ಕೂತ್ಕೊಳ್ಳಿ. ಏನ್ ವಿಷಯ ವೀರಣ್ಣವ್ರೆ? ಅದು ಏನೂ ಇಲ್ಲ, ಮನೆಯಲ್ಲಿರೋರೆಲ್ಲರೂ ತಪ್ಪದೆ ಮದುವೆಗೆ ಬರಬೇಕು. ಅದ್ರಲ್ಲಿ ಇಷ್ಟೊಂದು ಕೇಳ್ಕೊಳ್ಳೋದು ಏನಿದೆ ವೀರಣ್ಣವ್ರೆ? ನಾವೆಲ್ಲರೂ ಬಂದೇ ಬರ್ತೀವಿ. ಹೌದು, ನಾನೊಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ನಾನು ಹೇಳೋ ಈ ವಿಷಯದಿಂದ ನನ್ನ ಮೇಲೆ ಯಾರು ತಪ್ಪು ತಿಳ್ಕೊಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಏನ್ ಸರ್ ನೀವು, ನಿಮ್ ವಿಚಾರದಲ್ಲಿ ನಾವು ಬೇಜಾರು ಮಾಡ್ಕೊಳ್ಳೋದಾ? ಹೇಳಿ ಸರ್, ಪರವಾಗಿಲ್ಲ. ಏನ್ ಸರ್ ನೀವು ಹೀಗೆಲ್ಲ ಹೇಳ್ತಿದ್ದೀರಾ? ಹಾಗೆಲ್ಲ ಹೇಳ್ಬೇಡಿ. ಅದೇನ್ ವಿಷಯ ಅಂತ ಹೇಳಿ. ಸರ್, ನಾವ್ ಯಾರು ಏನ್ ತಪ್ಪು ತಿಳ್ಕೊಳ್ಳಲ್ಲ, ಅದೇನು ಅಂತ ಹೇಳಿ. ಅದು ಹಾಗಲ್ಲ, ನನ್ನ ವಯಸ್ಸಿಗೂ ಅನುಭವಕ್ಕೂ ನಾನು ಈಗೆಲ್ಲ ಮಾತಾಡಬಾರ್ದು. ಯಾರಾದರೂ ಹೊಸಬ್ರು ಕೇಳಿಸ್ಕೊಂಡ್ರೆ ಏನಪ್ಪ ಇವನು ಇಷ್ಟೊಂದು ಸಣ್ಣತನ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಾನು ವಿಷಯನ ಹೇಳಲೇಬೇಕಾದ ಪರಿಸ್ಥಿತಿಲಿದ್ದೀನಿ, ಇಕ್ಕಟ್ಟಲ್ಲಿದ್ದೀನಿ. ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ನೇರವಾಗಿ ಹೇಳಿ, ಯಾರು ಬೇಜಾರು ಮಾಡ್ಕೊಳಲ್ಲ. ಏನಿಲ್ಲ, ಲಗ್ನ ಪತ್ರಿಕೆನ ಕೊಟ್ಟೋಗ್ಬೇಕಾದ್ರೆ ಶಾಂತಿ ನಿವಾಸದಲ್ಲಿರೋ ಪ್ರತಿಯೊಬ್ಬರು ಮದುವೆಗೆ ಬರಬೇಕು, ಯಾರು ತಪ್ಪಿಸ್ಕೋಬಾರ್ದು ಅಂತ ಹೇಳೋಗಿದ್ದೆ. ಈಗ ಬಂದಾಗಲೂ ಮತ್ತೆ ಅದನ್ನೇ ಹೇಳಿದೆ. ಈಗ ವಿಷಯ ಹೇಳಕ್ಕೆ ಸ್ವಲ್ಪ